ದೇವಿ ದರ್ಶನ ಪಡೆದರೆ ವ್ಯವಸ್ಥೆ ಎಲ್ಲ ಹೇಗಿದೆ, ಹೇಗೆ ಅನಿಸ್ತದೆ ದೇವಿ ದರ್ಶನ? ನಾವೆಲ್ಲ ಬೆಂಗಳೂರಿನಲ್ಲಿದ್ದೀವಿ. ಹಾಸನಾಂಬ ದೇವ್ರ ಉತ್ಸವ ಏನು ಒಂದು ವರ್ಷದಲ್ಲಿ ಒಂದು ಟೈಮ್ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಈ ಸಾರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಗೊತ್ತಾಗಿದೆ. ಕೃಷ್ಣ ಬೈರೇಗೌಡರು ನಮ್ಮ ರೆವಿನ್ಯೂ ಮಿನಿಸ್ಟರು ಇಲ್ಲಿಗೆ ಇನ್ಚಾರ್ಜ್ ಆಗಿ ಬಂದ ಮೇಲೆ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿ ಯಾವ ಗೊಂದಲಗಳು ಇಲ್ದಂಗೆ ಎಲ್ಲ VIP ಗಳು ಒಂದು ಕಡೆಗೆ, ಬೇರೆ ಸಾರ್ವಜನಿಕರು ಒಂದು ಕಡೆಗೆ ಗೊಂದಲ ಆಗದಂಗೆ ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರಲ್ಲೂ ಸಹಿತ ಹಾಸನಾಂಬ ದೇವಸ್ಥಾನಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟು ಭಾಳ ಇದೊಂದು ಉತ್ತುಂಗ ಶಿಖರಕ್ಕೆ ಹೋಗುವ ಮಟ್ಟದಲ್ಲಿ ಇವತ್ತು ಮಾಡಿದ್ರಿಂದ ಇವತ್ತು ಈ ಒಂದು ಹಾಸನಾಂಬ ದೇವರ ಪ್ರದರ್ಶನ ಎಲ್ಲರಿಗೂ ಸಹಿತ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ಚಂದ್ರಪ್ಪನವರು ಚಿತ್ರದುರ್ಗ MP ಆಗಿದ್ದವರು, ಮುದ್ದನ್ಮೇಗೌಡರು ತುಮಕೂರು MP ಆಗಿದ್ದವರು, ರಾಜೀವ್ ಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದವರು, ಕೋಲಾರದಿಂದ ಸ್ಪರ್ಧಿಸಿದ್ದಂಥ ನಮ್ಮ ಗೌತಮ್ರವರು, ಚೇತನ್ ಗೌಡರು, ನಾವೆಲ್ಲ ಒಟ್ಟಾರೆ ಇಲ್ಲಿ ಇವತ್ತು ದೇವಿ ಆಶೀರ್ವಾದ ಪಡ್ಕೊಂಡು ನಮ್ಮ ಸರ್ಕಾರಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದೀವಿ. ದೇವಿ ದರ್ಶನ ಪಡೆದರೆ ವ್ಯವಸ್ಥೆ ಎಲ್ಲ ಹೇಗಿದೆ, ಹೇಗೆ ಅನಿಸ್ತದೆ ದೇವಿ ದರ್ಶನ? ನಾವೆಲ್ಲ ಬೆಂಗಳೂರಿನಲ್ಲಿದ್ದೀವಿ. ಹಾಸನಾಂಬ ದೇವ್ರ ಉತ್ಸವ ಏನು ಒಂದು ವರ್ಷದಲ್ಲಿ ಒಂದು ಟೈಮ್ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಈ ಸಾರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಗೊತ್ತಾಗಿದೆ. ಕೃಷ್ಣ ಬೈರೇಗೌಡರು ನಮ್ಮ ರೆವಿನ್ಯೂ ಮಿನಿಸ್ಟರು ಇಲ್ಲಿಗೆ ಇನ್ಚಾರ್ಜ್ ಆಗಿ ಬಂದ ಮೇಲೆ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿ ಯಾವ ಗೊಂದಲಗಳು ಇಲ್ದಂಗೆ ಎಲ್ಲ VIP ಗಳು ಒಂದು ಕಡೆಗೆ, ಬೇರೆ ಸಾರ್ವಜನಿಕರು ಒಂದು ಕಡೆಗೆ ಗೊಂದಲ ಆಗದಂಗೆ ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರಲ್ಲೂ ಸಹಿತ ಹಾಸನಾಂಬ ದೇವಸ್ಥಾನಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟು ಭಾಳ ಇದೊಂದು ಉತ್ತುಂಗ ಶಿಖರಕ್ಕೆ ಹೋಗುವ ಮಟ್ಟದಲ್ಲಿ ಇವತ್ತು ಮಾಡಿದ್ರಿಂದ ಇವತ್ತು ಈ ಒಂದು ಹಾಸನಾಂಬ ದೇವರ ಪ್ರದರ್ಶನ ಎಲ್ಲರಿಗೂ ಸಹಿತ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ಚಂದ್ರಪ್ಪನವರು ಚಿತ್ರದುರ್ಗ MP ಆಗಿದ್ದವರು, ಮುದ್ದನ್ಮೇಗೌಡರು ತುಮಕೂರು MP ಆಗಿದ್ದವರು, ರಾಜೀವ್ ಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದವರು, ಕೋಲಾರದಿಂದ ಸ್ಪರ್ಧಿಸಿದ್ದಂಥ ನಮ್ಮ ಗೌತಮ್ರವರು, ಚೇತನ್ ಗೌಡರು, ನಾವೆಲ್ಲ ಒಟ್ಟಾರೆ ಇಲ್ಲಿ ಇವತ್ತು ದೇವಿ ಆಶೀರ್ವಾದ ಪಡ್ಕೊಂಡು ನಮ್ಮ ಸರ್ಕಾರಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದೀವಿ. ದೇವಿ ದರ್ಶನ ಪಡೆದರೆ ವ್ಯವಸ್ಥೆ ಎಲ್ಲ ಹೇಗಿದೆ, ಹೇಗೆ ಅನಿಸ್ತದೆ ದೇವಿ ದರ್ಶನ? ನಾವೆಲ್ಲ ಬೆಂಗಳೂರಿನಲ್ಲಿದ್ದೀವಿ. ಹಾಸನಾಂಬ ದೇವ್ರ ಉತ್ಸವ ಏನು ಒಂದು ವರ್ಷದಲ್ಲಿ ಒಂದು ಟೈಮ್ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಈ ಸಾರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಗೊತ್ತಾಗಿದೆ. ಕೃಷ್ಣ ಬೈರೇಗೌಡರು ನಮ್ಮ ರೆವಿನ್ಯೂ ಮಿನಿಸ್ಟರು ಇಲ್ಲಿಗೆ ಇನ್ಚಾರ್ಜ್ ಆಗಿ ಬಂದ ಮೇಲೆ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿ ಯಾವ ಗೊಂದಲಗಳು ಇಲ್ದಂಗೆ ಎಲ್ಲ VIP ಗಳು ಒಂದು ಕಡೆಗೆ, ಬೇರೆ ಸಾರ್ವಜನಿಕರು ಒಂದು ಕಡೆಗೆ ಗೊಂದಲ ಆಗದಂಗೆ ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರಲ್ಲೂ ಸಹಿತ ಹಾಸನಾಂಬ ದೇವಸ್ಥಾನಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟು ಭಾಳ ಇದೊಂದು ಉತ್ತುಂಗ ಶಿಖರಕ್ಕೆ ಹೋಗುವ ಮಟ್ಟದಲ್ಲಿ ಇವತ್ತು ಮಾಡಿದ್ರಿಂದ ಇವತ್ತು ಈ ಒಂದು ಹಾಸನಾಂಬ ದೇವರ ಪ್ರದರ್ಶನ ಎಲ್ಲರಿಗೂ ಸಹಿತ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ಚಂದ್ರಪ್ಪನವರು ಚಿತ್ರದುರ್ಗ MP ಆಗಿದ್ದವರು, ಮುದ್ದನ್ಮೇಗೌಡರು ತುಮಕೂರು MP ಆಗಿದ್ದವರು, ರಾಜೀವ್ ಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದವರು, ಕೋಲಾರದಿಂದ ಸ್ಪರ್ಧಿಸಿದ್ದಂಥ ನಮ್ಮ ಗೌತಮ್ರವರು, ಚೇತನ್ ಗೌಡರು, ನಾವೆಲ್ಲ ಒಟ್ಟಾರೆ ಇಲ್ಲಿ ಇವತ್ತು ದೇವಿ ಆಶೀರ್ವಾದ ಪಡ್ಕೊಂಡು ನಮ್ಮ ಸರ್ಕಾರಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದೀವಿ. ದೇವಿ ದರ್ಶನ ಪಡೆದರೆ ವ್ಯವಸ್ಥೆ ಎಲ್ಲ ಹೇಗಿದೆ, ಹೇಗೆ ಅನಿಸ್ತದೆ ದೇವಿ ದರ್ಶನ? ನಾವೆಲ್ಲ ಬೆಂಗಳೂರಿನಲ್ಲಿದ್ದೀವಿ. ಹಾಸನಾಂಬ ದೇವ್ರ ಉತ್ಸವ ಏನು ಒಂದು ವರ್ಷದಲ್ಲಿ ಒಂದು ಟೈಮ್ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಈ ಸಾರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಗೊತ್ತಾಗಿದೆ. ಕೃಷ್ಣ ಬೈರೇಗೌಡರು ನಮ್ಮ ರೆವಿನ್ಯೂ ಮಿನಿಸ್ಟರು ಇಲ್ಲಿಗೆ ಇನ್ಚಾರ್ಜ್ ಆಗಿ ಬಂದ ಮೇಲೆ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿ ಯಾವ ಗೊಂದಲಗಳು ಇಲ್ದಂಗೆ ಎಲ್ಲ VIP ಗಳು ಒಂದು ಕಡೆಗೆ, ಬೇರೆ ಸಾರ್ವಜನಿಕರು ಒಂದು ಕಡೆಗೆ ಗೊಂದಲ ಆಗದಂಗೆ ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರಲ್ಲೂ ಸಹಿತ ಹಾಸನಾಂಬ ದೇವಸ್ಥಾನಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟು ಭಾಳ ಇದೊಂದು ಉತ್ತುಂಗ ಶಿಖರಕ್ಕೆ ಹೋಗುವ ಮಟ್ಟದಲ್ಲಿ ಇವತ್ತು ಮಾಡಿದ್ರಿಂದ ಇವತ್ತು ಈ ಒಂದು ಹಾಸನಾಂಬ ದೇವರ ಪ್ರದರ್ಶನ ಎಲ್ಲರಿಗೂ ಸಹಿತ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ಚಂದ್ರಪ್ಪನವರು ಚಿತ್ರದುರ್ಗ MP ಆಗಿದ್ದವರು, ಮುದ್ದನ್ಮೇಗೌಡರು ತುಮಕೂರು MP ಆಗಿದ್ದವರು, ರಾಜೀವ್ ಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದವರು, ಕೋಲಾರದಿಂದ ಸ್ಪರ್ಧಿಸಿದ್ದಂಥ ನಮ್ಮ ಗೌತಮ್ರವರು, ಚೇತನ್ ಗೌಡರು, ನಾವೆಲ್ಲ ಒಟ್ಟಾರೆ ಇಲ್ಲಿ ಇವತ್ತು ದೇವಿ ಆಶೀರ್ವಾದ ಪಡ್ಕೊಂಡು ನಮ್ಮ ಸರ್ಕಾರಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದೀವಿ. ದೇವಿ ದರ್ಶನ ಪಡೆದರೆ ವ್ಯವಸ್ಥೆ ಎಲ್ಲ ಹೇಗಿದೆ, ಹೇಗೆ ಅನಿಸ್ತದೆ ದೇವಿ ದರ್ಶನ?
ನಾವೆಲ್ಲ ಬೆಂಗಳೂರಿನಲ್ಲಿ ಇದ್ದೀವಿ. ಹಾಸನಾಂಬ ದೇವ್ರ ಉತ್ಸವ ಏನು ಒಂದು ವರ್ಷದಲ್ಲಿ ಒಂದು ಟೈಮ್ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಈ ಸಾರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಗೊತ್ತಾಗಿದೆ. ಕೃಷ್ಣ ಬೈರೇಗೌಡರು ನಮ್ಮ ರೆವಿನ್ಯೂ ಮಿನಿಸ್ಟರು ಇಲ್ಲಿಗೆ ಇನ್ಚಾರ್ಜ್ ಆಗಿ ಬಂದ ಮೇಲೆ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿ ಯಾವ ಗೊಂದಲಗಳು ಇಲ್ದಂಗೆ ಎಲ್ಲ VIP ಒಂದು ಕಡೆಗೆ ಬೇರೆ ಸಾರ್ವಜನಿಕರು ಒಂದು ಕಡೆಗೆ ಗೊಂದಲ ಆಗದಂಗೆ ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರಲ್ಲೂ ಸಹಿತ ಹಾಸನಾಂಬ ದೇವಸ್ಥಾನಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟು ಭಾಳ ಇದೊಂದು ಉತ್ತುಂಗ ಶಿಖರಕ್ಕೆ ಹೋಗುವ ಮಟ್ಟದಲ್ಲಿ ಇವತ್ತು ಮಾಡಿದ್ರಿಂದ ಇವತ್ತು ಈ ಒಂದು ಹಾಸನಾಂಬ ದೇವರ ಪ್ರದರ್ಶನ ಎಲ್ಲರಿಗೂ ಸಹಿತ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ಚಂದ್ರಪ್ಪನವರು ಚಿತ್ರದುರ್ಗ MP ಆಗಿದ್ದವರು, ಮುದ್ದನ್ಮೇಗೌಡರು ತುಮಕೂರು MP ಆಗಿದ್ದವರು, ರಾಜೀವ್ ಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದವರು, ಕೋಲಾರದಿಂದ ಸ್ಪರ್ಧಿಸಿದ್ದಂಥ ನಮ್ಮ ಗೌತಮ್ರವರು, ಚೇತನ್ ಗೌಡರು ನಾವೆಲ್ಲ ಒಟ್ಟಾರೆ ಇಲ್ಲಿ ಇವತ್ತು ದೇವಿ ಆಶೀರ್ವಾದ ಪಡ್ಕೊಂಡು ನಮ್ಮ ಸರ್ಕಾರಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದೆ. ದೇವಿ ದರ್ಶನ ಪಡೆದಿರೋ ವ್ಯವಸ್ಥೆಯಲ್ಲಿ ಹೇಗಿದೆ, ಹೇಗೆ ಅನಿಸ್ತದೆ ದೇವಿ ದರ್ಶನ? ನಾವೆಲ್ಲ ಬೆಂಗಳೂರಿನಲ್ಲಿ ಇದ್ದೀವಿ. ಹಾಸನಾಂಬ ದೇವ್ರ ಉತ್ಸವ ಏನು ಒಂದು ವರ್ಷದಲ್ಲಿ ಒಂದು ಟೈಮ್ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಈ ಸಾರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಗೊತ್ತಾಗಿದೆ. ಕೃಷ್ಣ ಬೈರೇಗೌಡರು ನಮ್ಮ ರೆವಿನ್ಯೂ ಮಿನಿಸ್ಟರು ಇಲ್ಲಿಗೆ ಇನ್ಚಾರ್ಜ್ ಆಗಿ ಬಂದ ಮೇಲೆ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿ ಯಾವ ಗೊಂದಲಗಳು ಇಲ್ದಂಗೆ ಎಲ್ಲ VIP ಒಂದು ಕಡೆಗೆ ಬೇರೆ ಸಾರ್ವಜನಿಕರು ಒಂದು ಕಡೆಗೆ ಗೊಂದಲ ಆಗದಂಗೆ ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರಲ್ಲೂ ಸಹಿತ ಹಾಸನಾಂಬ ದೇವಸ್ಥಾನಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟು ಭಾಳ ಇದೊಂದು ಉತ್ತುಂಗ ಶಿಖರಕ್ಕೆ ಹೋಗುವ ಮಟ್ಟದಲ್ಲಿ ಇವತ್ತು ಮಾಡಿದ್ರಿಂದ ಇವತ್ತು ಈ ಒಂದು ಹಾಸನಾಂಬ ದೇವರ ಪ್ರದರ್ಶನ ಎಲ್ಲರಿಗೂ ಸಹಿತ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ಚಂದ್ರಪ್ಪನವರು ಚಿತ್ರದುರ್ಗ MP ಆಗಿದ್ದವರು, ಮುದ್ದನ್ಮೇಗೌಡರು ತುಮಕೂರು MP ಆಗಿದ್ದವರು, ರಾಜೀವ್ ಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದವರು, ಕೋಲಾರದಿಂದ ಸ್ಪರ್ಧಿಸಿದ್ದಂಥ ನಮ್ಮ ಗೌತಮ್ರವರು, ಚೇತನ್ ಗೌಡರು ನಾವೆಲ್ಲ ಒಟ್ಟಾರೆ ಇಲ್ಲಿ ಇವತ್ತು ದೇವಿ ಆಶೀರ್ವಾದ ಪಡ್ಕೊಂಡು ನಮ್ಮ ಸರ್ಕಾರಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದೆ. ದೇವಿ ದರ್ಶನ ಪಡೆದಿರೋ ವ್ಯವಸ್ಥೆಯಲ್ಲಿ ಹೇಗಿದೆ, ಹೇಗೆ ಅನಿಸ್ತದೆ ದೇವಿ ದರ್ಶನ? ನಾವೆಲ್ಲ ಬೆಂಗಳೂರಿನಲ್ಲಿ ಇದ್ದೀವಿ. ಹಾಸನಾಂಬ ದೇವ್ರ ಉತ್ಸವ ಏನು ಒಂದು ವರ್ಷದಲ್ಲಿ ಒಂದು ಟೈಮ್ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಈ ಸಾರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಗೊತ್ತಾಗಿದೆ. ಕೃಷ್ಣ ಬೈರೇಗೌಡರು ನಮ್ಮ ರೆವಿನ್ಯೂ ಮಿನಿಸ್ಟರು ಇಲ್ಲಿಗೆ ಇನ್ಚಾರ್ಜ್ ಆಗಿ ಬಂದ ಮೇಲೆ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿ ಯಾವ ಗೊಂದಲಗಳು ಇಲ್ದಂಗೆ ಎಲ್ಲ VIP ಒಂದು ಕಡೆಗೆ ಬೇರೆ ಸಾರ್ವಜನಿಕರು ಒಂದು ಕಡೆಗೆ ಗೊಂದಲ ಆಗದಂಗೆ ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರಲ್ಲೂ ಸಹಿತ ಹಾಸನಾಂಬ ದೇವಸ್ಥಾನಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟು ಭಾಳ ಇದೊಂದು ಉತ್ತುಂಗ ಶಿಖರಕ್ಕೆ ಹೋಗುವ ಮಟ್ಟದಲ್ಲಿ ಇವತ್ತು ಮಾಡಿದ್ರಿಂದ ಇವತ್ತು ಈ ಒಂದು ಹಾಸನಾಂಬ ದೇವರ ಪ್ರದರ್ಶನ ಎಲ್ಲರಿಗೂ ಸಹಿತ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ಚಂದ್ರಪ್ಪನವರು ಚಿತ್ರದುರ್ಗ MP ಆಗಿದ್ದವರು, ಮುದ್ದನ್ಮೇಗೌಡರು ತುಮಕೂರು MP ಆಗಿದ್ದವರು, ರಾಜೀವ್ ಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದವರು, ಕೋಲಾರದಿಂದ ಸ್ಪರ್ಧಿಸಿದ್ದಂಥ ನಮ್ಮ ಗೌತಮ್ರವರು, ಚೇತನ್ ಗೌಡರು ನಾವೆಲ್ಲ ಒಟ್ಟಾರೆ ಇಲ್ಲಿ ಇವತ್ತು ದೇವಿ ಆಶೀರ್ವಾದ ಪಡ್ಕೊಂಡು ನಮ್ಮ ಸರ್ಕಾರಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದೆ.